ಎದ್ದಿದ್ದು 11 ಗಂಟೆ ರಾತ್ರಿ. ಹೋಲ್ ನೈಟ್ ನಿದ್ದೆ ಬಂದಿಲ್ಲ ನನಗೆ. ಮಟನ್ ತರೋಣ ಅಂತ ಹೋದೆ, ನಮ್ಮ ಅದೃಷ್ಟಕ್ಕೆ ಸಿಕ್ಕಿಲ್ಲ. ಹಿಂಗೆ ಬಂದೆ, ಮಟನ್ ಕೊಟ್ಟೆ. ಈಗ ಓಡ್ತಾ ಇದ್ದೀನಿ ಕುಕ್ಕರ್ದು ಶೋರೂಮ್ ಎಲ್ಲಿದೆ ಅಂತ ನೋಡ್ಕೊಂಡ್ ಬರೋದಕ್ಕೆ. ನೋಡಿ ಇವರು ಇದು ಮಾಡೋದು ತಪ್ಪಲ್ವಾ? ಇದು ಹೇಳಿ ನೀನು ಇದು ಮಾಡಲ್ಲ. ಜಗಳ ಆಡ್ತಾವ್ರೆ ಅಮ್ಮಮ್ಮ ಮಗ. ಎಲ್ಲ ಸಡನ್ ಆಗಿ ಆಗೋಯ್ತು. ಇವಾಗ ನೋಡ್ತಾ ಇದ್ದೀರಾ ನೀವು, ನಾವು ಇಲ್ಲಿದ್ದೀವಿ ಅಂತ. ಜಸ್ಟ್ ಮುಖ ನೋಡಿ ಒಂದು ಕಿಸ್ ಕೊಟ್ಟು ಕಳಿಸಿದ ಅಷ್ಟೇ ನನ್ನ ಪಾಪಗೆ. ನಾನು ನೋಡೇ ಇಲ್ಲ, ಬರೀ ಫೋಟೋದಲ್ಲಿ ನೋಡ್ಕೊಂಡಿರೋದೆ. ಒಂದು ಗಂಟೆ ಟೈಮು, ಎದ್ದಿದ್ದು 11 ಗಂಟೆ ರಾತ್ರಿ. ಹೋಲ್ ನೈಟ್ ನಿದ್ದೆ ಬಂದಿಲ್ಲ ನನಗೆ. ಮಿಕ್ದವರೆಲ್ಲ ಮಲಗಿದ್ರು. ನಾನು ಮಲಗಿದಾಗ ಆಲ್ಮೋಸ್ಟ್ ಒಂದು 5:30. ಯಾಕೋ ಮತ್ತೆ ರ್ಯಾಷಸ್ ಸ್ಟಾರ್ಟ್ ಆಗೋಗಿತ್ತು. ರಾತ್ರಿ ಫುಲ್ಲು ಕೆರೆತ ಸ್ಟಾರ್ಟ್ ಆಗೋಗಿತ್ತು. ಒಂದು ಸಿಟ್ರೇಜಿನ್ 4:30 ಆ ಟೈಮ್ನಲ್ಲಿ ಹಾಕೊಂಡೆ. ಬೆಳಗಿನ ಜಾವ ಒಂದು 5:05 ಅಷ್ಟೊತ್ತಿನಲ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 11 ಗಂಟೆಗೆ ಎದ್ದಿದ್ದೀವಿ. ಈಗ ಫ್ಲ್ಯಾಶ್ ಆಯಿತು. ನೆನೆ ಮಂಜು ಅವ್ರು ಮಾತಾಡ್ತಿದ್ರಲ್ಲ ಮಟನ್ ತರಬೇಕು ಅಂತ. ಮಟನ್ ತರೋಣ ಅಂತ ಹೋದೆ, ನಮ್ಮ ಅದೃಷ್ಟಕ್ಕೆ ಸಿಕ್ಕಿಲ್ಲ ಅಲ್ಲ. ಫ್ರೆಶ್ ಆಗಿ ಬರ್ತಾ ಇದೆಯಂತೆ. ಅದಕ್ಕೆ ಒಂದು 120 130 ಹಂಗೆ ಬನ್ನಿ, ಫ್ರೆಶ್ ಆಗಿ ಬಂದಿರತ್ತೆ, ಅದರೆಲ್ಲ ಹೊಡ್ಕೊಡ್ತೀನಿ, ಇದು ಬೇಡ ಬೆಳಗ್ಗೆ ಕುಯ್ದಿರೋದು ಅಂದರು. ಸರಿ ಅಂದ್ಬಿಟ್ಟು ಬಂದು. ಹಂಗೆ ತುಂಬ ಆಸೆ ಇಟ್ಕೊಂಡು ಮಾಡ್ದೆ ಅಂದರೆ ಹಿಂಗೆ ಆಗೋದು. ಸೊ ಎನಿವೇಸ್ ಏನು ತೊಂದರೆ ಇಲ್ಲ, ಯಾಕಂದರೆ ಅಲ್ಲಿ ಮಟನ್ನು ಬೇಗ ಅಂದರೆ ಎವ್ರಿ ಡೇ ಚೇಂಜ್ ಆಗ್ತಾನೆ ಇರ್ತೈತಲ್ವೇ, ಭಯಂಕರ ಕಸ್ಟಮರ್ಸ್ಗಳಲ್ಲಿ. ಸೊ ಫ್ರೆಶ್ ಮಾಲ್ ಬರ್ತಾ ಇರ್ತದೆ, ಅದು ಹೋಗ್ತಾ ಇರುತ್ತೆ. ಮಂಜು ಅವ್ರದ್ದು ತಿಂಡಿ ಆಯಿತು. ಈಗ ಹೋಗಿ ಅವ್ರು ಮಲ್ಕೊಂತಾರೆ. ನಾನು ಹೋಗಿ ಕುಕ್ಕರ್ದು ನೋಡ್ಕೊಂಡು ಬಂದ್ಬಿಡ್ತೀನಿ. ಕುಕ್ಕರ್ ಚೇಂಜ್ ಮಾಡ್ಬೇಕಾದ್ರೆ ಮಂಜು ಇಲ್ಲಿಂದ ಊರಿಗೆ ಹೋಗೋದ್ರೊಳಗಡೆ ಇಲ್ಲಿ ಇರೋ 2 ಕುಕ್ಕರ್ ಸ್ವಲ್ಪ ಹಾಳಾಗಿ ಹೋಗಿದೆ. ಅದಕ್ಕೆ ಒಂದು ಹೊಸ ಕುಕ್ಕರ್ ತೊಗೊಂಡು ಹೋಗ್ಬಿಟ್ರೆ ಒಳ್ಳೆಯದು. ಯಾಕಂದರೆ ನಾನು ಒಬ್ಬನೇ ಇರ್ತೀನಲ್ವ, ನಾವು ಸ್ವಲ್ಪ ಕೇರ್ಲೆಸ್ಸು ನೋಡ್ಕೊಳ್ಳೋದು. ಡಮ್ಗೆ ಬಂದುಬಿಟ್ರೆ ಕಷ್ಟ. ಅದು ನನ್ನ ಕುಕ್ಕರು ಆ ಬ್ರ್ಯಾಂಡೇ ಪ್ರೊಡಕ್ಷನ್ ನಿಂತೋಗಿದೆಯಂತೆ. ಅದ್ರದ್ದು ಗ್ಯಾಸ್ಕೆಟು ಎಲ್ಲ ಏನೂ ಸಿಗ್ತಾ ಇಲ್ಲ. ಇಷ್ಟು ದಿನ ಹೆಂಗೋ ಓಡ್ತಾ ಇತ್ತು. ಬಟ್ ನಾನಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಆಗ್ತಾ ಇದೆ. ಇವ್ರ ಮೇಲೆ ಬಿಟ್ಟು ಹೋಗೋಕ್ಕೆ ಭಯ. ಅದಕ್ಕೆ ಚೇಂಜ್ ಮಾಡಿಬಿಡೋಣ ಅಂತ, ಅಂದರೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ. ಅದು ಕೊಟ್ಬಿಟ್ಟು ಹೊಸದೇ ತೊಗೊಬಿಡೋಣ ಅಂತ. 2 ಇದ್ದಾವೆ ಕುಕ್ಕರ್, 2 ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ. ಬೆಸ್ಟ್ ಸಾವಸನೆ ಬೇಡ. ಅದಕ್ಕೆ ಶೋರೂಮ್ಗಳಿದೆ ಇಲ್ಲಿ. ಬಟ್ ಆ ಶೋರೂಮ್ಗಳು ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ ಲೊಕೇಶನ್ ನೋಡ್ಕೊಂಡು ಬಂದ್ಬಿಟ್ರೆ, ಇವಾಗ ಮಂಜುನ ಕುಂಡಿಸ್ಕೊಂಡು ನಾನು ಶೋರೂಮ್ ಎಲ್ಲಿದೆ ಅಂತ ಹುಡ್ಕೋದಕ್ಕಿಂತ ನಾನು ಹೋಗಿ ಫಸ್ಟು ಎಲ್ಲಿದೆ ಅಂತ ನೋಡ್ಕೊಂಡು ಬಂದ ಅಂದರೆ ಮಂಜು ಕರ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೋದು. ಯಾಕಂದ್ರೆ ನಾನು ಹೋದಂದ್ರೆ ಹೆಂಗೆ ಅಂದರೆ ಪರ್ಚೇಸ್ ಮಾಡೋದಕ್ಕೆ ಸುಮ್ಮನೆ ಕೊಡ್ತೀನಿ, ಅವ್ರು ಏನು ಪ್ರೈಸ್ ಹೇಳ್ತಾರೋ ಅದನ್ನು ಕೊಟ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ. ಮಂಜು ಬಂದ ಅಂದರೆ ಮಂಜು ಬಾರ್ಗೇನ್ ಮಾಡ್ತಾರೆ. ಆ ಟ್ಯಾಲೆಂಟ್ ನಮ್ಮ ಹತ್ರ ಇಲ್ಲ. ಅದರಲ್ಲಿ ಮಂಜುಗೆ ಹೆವಿ ಟ್ಯಾಲೆಂಟ್ ಇದೆ. ಸೊ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಫೈನಲಿ ಮಟನ್ ತಗೊಂಡಿದ್ದು ಆಯಿತು. ಮಾರ್ಪಿ ಬಂದಿತ್ತು ಇವತ್ತು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಕೈಗೊಂಡು ತೊಗೊಂಡು ಮಟನ್ನು ಇಲ್ಲೇ ತೊಗೊಂಡಿದ್ದೀನಿ. ಇನ್ನೇನಿಲ್ಲ, ಮಂಜುಗೆ ಹೋಗ್ಬೇಕು ಇದು ಮಾಡೋದು. ನಾನು 3 ಗಂಟೆಗೆ ಬಂದಿದ್ದೀನಿ, 1:30 ಬರಬೇಕಿತ್ತು. ಹೋಗಿ ಸುಮ್ಮನೆ ಹಿಂಗೆ ತಲೆ ಕೊಟ್ಟೆ ದಿಂಬಿಗೆ, ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎದ್ದಾಗ 3 ಗಂಟೆ ಇಮಿಡಿಯೇಟಾಗಿ ಓಡ್ ಬಂದೆ. ಲೇಟ್ ಆಗ್ಬಿಡುತ್ತೆ ಅಡುಗೆ ಮಾಡೋಕ್ಕೆ ಅವ್ರಿಗೆ ಅಂತ. ಕೈಗೆ ತೊಗೊಂಡೋಗಿ ಇದನ್ನು ಕೊಟ್ಬಿಟ್ಟು ಕುಕ್ಕರ್ ನೋಡೋಕೆ ಹೋಗ್ಬೇಕು ಎಲ್ಲಿದೆ ಶೋರೂಮ್ ಅಂತ. ಅದೊಂದು ಕೆಲಸ. ಈಗ ಸದ್ಯಕ್ಕೆ ಎಲ್ಲಿ ರೆಡಿ ಆಗಿದೆ ನಮ್ಮದು. ಸೊ ಸೀದಾ ಮಟನ್ ಶಾಪಿಂದ ನಾವು ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಏನಿಲ್ಲ, ಒಂದು ಸ್ವಲ್ಪ ಸೌತೆಕಾಯಿ ಬೇಕಿತ್ತು, ಬೆಳ್ಳುಳ್ಳಿ ಇರಲಿಲ್ಲ, ಶುಂಠಿ ಇದೆ ಮನೆಯಲ್ಲಿ, ಬೇರೆ ಸೊಪ್ಪು ತೊಗೊಂಡು ಹೊರಡೋದಷ್ಟೇ ಇಲ್ಲಿಂದ. ಹಿಂಗೆ ಬಂದೆ, ಮಟನ್ ಕೊಟ್ಟೆ. ಈಗ ಓಡ್ತಾ ಇದ್ದೀನಿ ಕುಕ್ಕರ್ದು ಶೋರೂಮ್ ಎಲ್ಲಿದೆ ಅಂತ ನೋಡ್ಕೊಂಡು ಬರೋದಕ್ಕೆ. ಈಗ ನನ್ನ ಜೊತೆಗೆ ರಚಿತ್ತು ಬರ್ತಾವನೆ. ಸೊ ಶೋರೂಮ್ಗಳು ಎಲ್ಲೆಲ್ಲಿದೆ ಅಂತ ಒಂದ್ಸರಿ ಐಡೆಂಟಿಫೈ ಆಗೋಯ್ತು ಅಂದರೆ ಆಮೇಲೆ ಹೋಗಿ ತೊಗೊಂಬರೋದು ಈಸಿ ಆಗಲ್ಲ. ಅಂದರೆ ಮಂಜುನ ಡೈರೆಕ್ಟಾಗಿ ಶೋರೂಮ್ ಕರ್ಕೊಂಡೋಗಿ ಕರ್ಕೊಂಬರ್ಬೋದು ತೊಗೊಂಡು. ಇಲ್ಲಾಂದ್ರೆ ಏನಾಗ್ತೈತೆ, ಮಂಜು ಕುಂದಿಸ್ಕೊಂಡು ಗಾಡಿನಲ್ಲಿ ಅವು ಸ್ವಲ್ಪ ಕಷ್ಟ ಈಗ ನಮಗೆ ಓಡಾಡೋದು. ಅದರಿಂದ ಆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ. ನೋ ಪಾರ್ಕಿಂಗ್ ಬೋರ್ಡ್ ಇದೆ, ಬಟ್ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಬರ್ತಾ ಇದ್ದೀವಿ. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದಕ್ಕೆ ಇಲ್ಲಿದೆ ಯಾವುದೋ ಒಂದು ಪ್ರೆಸ್ಟೀಜ್. ಓಕೆ, ಎಲ್ಲ ಇಂಕ್ವೈರಿ ಮಾಡಿದ್ದಾಯಿತು. ಫೈನ್ ಎಲ್ಲನೂ ಇಲ್ಲೇ ಸಿಗುತ್ತೆ ಒಂದೇ ಜಾಗದಲ್ಲಿ. ಸೊ ಅದರಿಂದ ಟೆನ್ಷನ್ ಇಲ್ಲ. ಇನ್ನೊಂದು ಅಂಗಡಿ ಅಲ್ಲಿದೆ, ಅದನ್ನು ಎಂಕ್ವೈರಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಈ 2 ಅಂಗಡಿನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇವಾಗ ಹೆವಿ ಟ್ರಾಫಿಕ್, ಇಲ್ಲಿ ಏನು ಮಾತಾಡಿದ್ರು ನಿಮ್ಗೆ ಕೇಳಿಸಲ್ಲ ಅಂತ. ಗಾಡಿಗಳು ಇದೇನಂತಾರೆ, ಕೋರ್ ಮದ್ದಿಗೆರೆ ಬಸ್ ಸ್ಟಾಪ್ ಅಂತೀವಲ್ಲ, ಆ ಏರಿಯಾ. ಈ ಜಂಕ್ಷನ್ ಬಂದಮೇಲೆ ಭಯ ಜಾಸ್ತಿ. ಯಾವ ಕಡೆಯಿಂದ ಎಲ್ಲಿಂದ ಯಾರು ಬರ್ತಾರೆ ಗೊತ್ತಾಗಲ್ಲ. ಬಂದೂರೆ ಕೂತ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಮರಗಳು ಬೇರೆ ಅಡ್ಡ ಇರ್ತಾವಲ್ಲ, ಅವ್ರಿಗೂ ಕಾಣ್ತಾ ಇರಲ್ಲ ನಾವು ಇಲ್ಲಿ ನಿಂತಿರೋದು.
ಓಕೆ, ಅಲ್ಲಿ ಪ್ರೆಸ್ಟೀಜಿಂದ ನೆಕ್ಸ್ಟ್ ನಾವು ಬಂದಿದ್ದು ಪಿಜನ್ ಅಂತ. ಇಲ್ಲಿಯೂ ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದಿದ್ದೀವಿ. ಎಲ್ಲ ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಮಾಡೆಲ್ಗಳು ಕಾಣುತ್ತಾರೆ, ಅಲ್ಲಿ ಇರಲಿಲ್ಲ ಅಷ್ಟೊಂದು. ಸೊ ಇಲ್ಲಿ ಮೋಸ್ಟ್ಲಿ ಬರೋದು ಒಳ್ಳೆಯದು ಅಂತ. ಓಕೆ, ಏನಂತ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ, ಬಟ್ ಎರಡು ಕಡೆಯೂ ಚೆನ್ನಾಗಿದೆ. ನೋಡೋಣ, ಹೋಪ್ಫುಲಿ ಬಂದು ಯಾವ ಸೆಲೆಕ್ಟ್ ಮಾಡ್ಕೊಂಡು ಅವಳು ಬಿಟ್ಟಿದ್ದು ಅವಳು ಡಿಸೈಡ್ ಮಾಡ್ಕೊತಾಳೆ. ನಾವು ಏನು ಹೇಳೋಕ್ಕೋಗಲ್ಲ. ಅಲ್ಯೂಮಿನಿಯಂ ಬೆಟರ್ ಅನ್ನೋದು ಗೊತ್ತಾಯಿತು ಸ್ಟೇನ್ಲೆಸ್ ಸ್ಟೀಲ್ಗಿಂತ. ಯಾಕಂದರೆ ಸ್ಟೇನ್ಲೆಸ್ ಸ್ಟೀಲು ಹೈ ಫ್ಲೇಮ್ನ ಸಪೋರ್ಟ್ ಮಾಡಲ್ಲ. ಸೊ ಯೂಶಲಿ ನಾವು ಕುಕ್ ಮಾಡೋದೆಲ್ಲ ಹೈ ಫ್ಲೇಮೇ ಇರೋದು. ಸೊ ಅದರಿಂದ ಅಲ್ಯೂಮಿನಿಯಂ ಹೋಗೋದೇ ಬೆಟರು, ಚೀಪು ಇದೆ ಪ್ರೈಸ್. ಈ ಕೂದಲು ಯಾವಾಗಲೂ ಹಿಂಗೆ ಎತ್ತಿ ಎತ್ತಿ ಕಟ್ಟಿರ್ತೀನಲ್ವಾ, ಅದಕ್ಕೆ ಸ್ವಲ್ಪ ನನಗೆ ತಲೆನೋವು ಬಂದಂಗೆ ಆಗುತ್ತೆ. ಪ್ರಾಬ್ಲಮ್ ಏನಂದರೆ ನಂದು ಫುಲ್ಲು ಸಿಲ್ಕಿ ಏರು. ಬಿಟ್ಬಿಟ್ರೆ ಏನಾಗುತ್ತೆ, ಈ ಸ್ಕಿನ್ನು ಸ್ವಲ್ಪ ಎಲ್ಲ ಕಂಪ್ಲೀಟ್ ಡ್ರೈನೆಸ್ ಇರೋದಕ್ಕೆ ಅದು ಚುಚ್ಚಿದಂಗಾಗಿ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಈ ಸಣ್ಣ ಸಣ್ಣ ಬೇಬಿ ಏರ್ಸ್ ಬರೋದೇ ನನಗೆ ಎಷ್ಟೊಂದು ಇರಿಟೇಷನ್ ಆಗುತ್ತೆ ಗೊತ್ತಾ. ತೆಗ್ದು ಕಟ್ತಾನೆ ಇರ್ತೀನಿ. ಮನು ಅದನ್ನೇ ಅಂತ ಇರ್ತಾರೆ, ಯಾವಾಗನೂ ಒಂದು ಕಟ್ತೀಯಲ್ಲ ಮಂಜು, ನಿಂಗೆ ತಲೆನೋವು ಬರಲ್ವಾ ಅಂತ. ತಲೆನೋವು ತಡ್ಕೊಂಡ್ರು ತಡ್ಕೊಳ್ಳೋಣ, ಈ ಸ್ಕಿನ್ ಇರಿಟೇಷನ್ ಎಲ್ಲ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಇವತ್ತು ನೋಡಿ, ಇವರು ಇದು ಮಾಡೋದು ತಪ್ಪಲ್ವಾ? ಇದು ಹೇಳಿ ನೀವು. ಇದೊಂಥರ ಕಮಿಟಿಂಗ್ ಕ್ರೈಮ್ ಇದ್ದಂಗೆ. ನಾನು ಮುಂದೆ ತಿಂದರೆ ಆಸೆ ಆಗಲ್ವ ಮನು ನನಗೂ? ಹಿಂದೆ ತಿಂದ್ರಂತೆ. ನಾನು ಅಕ್ಕಪಕ್ಕನೂ ತಿನ್ನಬಾರ್ದು ನೀನು. ಅವಾಗ ನಮಗೂ ಫಸ್ಟ್ ಆಫ್ ಆಲ್ ಬಾಯೆಲ್ಲ ಸಪ್ಪೆ ಬಿದ್ದೋಗಿರುತ್ತೆ, ಏನಾದ್ರು ಬೇಕು ಬೇಕು ಅನ್ನಿಸ್ತಾ ಇರುತ್ತೆ. ಅದರ ನೀವು ಇದನ್ನೆಲ್ಲ ತಂದು ತಿಂದಾಗ ಬೇಕು ನಮಗೂ ಅನಿಸುತ್ತೆ. ಅಲ್ಲಿ ಕೇಳಿದಾಗ ಬೈಯೋದು, ನೀನು ಇದು ಮಾಡಲ್ಲ. ಜಗಳ ಆಡ್ತಾವ್ರೆ ಅಮ್ಮಮ್ಮ ಮಗ. ಏನಾಯ್ತು ಏನಾಯ್ತು? ಚಾರ್ಜ್ ನೋಡ್ಬಿಟ್ಟು ಹಾಕು. ಅಮ್ಮ ಏನೋ ಮೊಬೈಲ್ ನೋಡ್ತಾವ್ರೆ, ಅದಕ್ಕೆ ಚಾರ್ಜ್ಗೆ ಹಾಕು. ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿದೆ ಅಂತ ನನ್ನ ಮೊಬೈಲಲ್ಲಿ. ಅದಕ್ಕೆ ಇಬ್ರು ಜಗಳ ಆಡ್ತಾರೆ. ಅಮ್ಮಮ್ಮಂದು ಮೊಮ್ಮಗಂದು ಇದ್ದಿದೆ ಅಪ್ಪ. ಮನು ನಾನು ನೀನು ಅಷ್ಟು ಜಗಳ ಆಡಿರ್ವೇನೋ ಅಲ್ವಾ? ಅವರಿಬ್ರು ಆಡೋವಷ್ಟು ಅಷ್ಟು ಜಗಳ ಆಡ್ತಾ ಇರ್ತಾರೆ ಇಬ್ರು. ನಾ ಏನು ಹೇಳ್ತಾ ಇದ್ದೆ? ಕುಕ್ಕರ್ ಬಗ್ಗೆ ಅಲ್ಲ, ಅದಕ್ಕಿಂತ ಮೊದಲೇನೋ ಹೇಳ್ತಾ ಇದ್ದೆ, ಅಲ್ಲೇ ಮತ್ತೆ ಅದನ್ನೇ ಮನುಗೆ ಹೇಳ್ತಾ ಇದೆ. ಇಂಥವೆಲ್ಲ ತಂದು ನಮ್ಮ ಮುಂದೆ ತಿಂದ್ಬಿಡೋದು, ಅದು ನಮಗೂ ಆಸೆ ಅಲ್ಲದು. ಎನಿಸ್ಬಿಡಿ, ಏನಂತೆ ಅದ್ರ ಕಡೆ ಕಣ್ಣೇ ಬಿಡೋದು ಬೇಡ. ನಮಗೆ ಬೇಡ ಅಂದ್ಮೇಲೆ ಬೇಡ ನಮಗೆ. ಓಕೆ, ಕುಕ್ಕರಿಗೆ ಕಳಿಸಿದ್ನಲ್ಲ, ಏನಾಯ್ತು? ಕುಕ್ಕರ್ ಎಕ್ಸ್ಚೇಂಜ್ ಮಾಡ್ಕೊಂತಾರಂತೆ. ಪ್ರೆಸ್ಟೀಜ್ ಇದೆ, ಪಿಜನ್ ಇದೆ. ಓ, ಎರಡು ಒಂದೇ ಶೋರೂಮಲ್ಲಿ ಇದೆಯಾ? ಎರಡು ಬೇರೆ ಬೇರೆ ಶೋರೂಮ್, ಬೇರೆ ಬೇರೆ ಪಕ್ಕ ಪಕ್ಕ ಸ್ವಲ್ಪ ದೂರ. ಓಕೆ, ಇಬ್ರು ಎಕ್ಸ್ಚೇಂಜ್ ತಗೋತಾರೆ. ಇಬ್ರು ತಗೊಂತಾರೆ. ಪ್ರೈಸ್ ಯಾರ ಹತ್ರ ಬೆಟರ್ ಅನ್ನಿಸ್ತು? ಪ್ರೆಸ್ಟೀಜ್ ಕಾಸ್ಟ್ಲಿ, ಪಿಜನ್ನು ಚೀಪು. ಹೌದಾ? ಸದ್ಯಕ್ಕೆ ಪಿಜನ್ಗೆ ಹೋಗೋಣ ಬಿಡು. ಇನ್ನೊಂದು ಏನು ಗೊತ್ತಾ, ನೀನು ಎಷ್ಟೇ ಕೊಟ್ಟು ತೊಗೊಂಡ್ರು ಕುಕ್ಕರ್ಗಳು ವಿತಿನ್ 6 months ರಿಪೇರಿಗೆ ಬಂದೇ ಬರ್ತವೆ. ಅದೇ ಅಲ್ಯೂಮಿನಿಯಂ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಇದೆ. ನನಗೇನು ಅಲ್ಯೂಮಿನಿಯಂ ಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಹೈ ಫ್ಲೇಮ್ ಯೂಸ್ ಮಾಡ್ಬೋದು ಅಂತ. ಹೌದು, ಇದರಲ್ಲಿ ಹೈ ಫ್ಲೇಮ್ ಇರುತ್ತೆ, ಲೋ ಫ್ಲೇಮಲ್ಲೇ ಇದು ಮಾಡಬೇಕು. ಅದು ತಲೆ ಹಿಡಿಯುತ್ತೆ ಸ್ಟೀಲು. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಲಾಂಗ್ ಡ್ಯೂರೇಷನ್ ಬರುತ್ತೆ. ಅದು ನಂದೆ ನಾನು ಲೋ ಫ್ಲೇಮಲ್ಲಿ ಬೆಳಗ್ಗೆ ಇಟ್ಟಂದ್ರೆ ರಾತ್ರಿ ಡಿನ್ನರ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೋಬೇಕು ಮಾಡಿ ಮಾಡಿದ್ರೆ ಬೇಡ, ವರ್ಕೌಟ್ ಆಗಲ್ಲ ನಮಗೆ, ಅಲ್ಯೂಮಿನಿಯಂ ಸಾಕು ಅಂತ. ನಿಮ್ಮ ಚಾಯ್ಸ್. ಈಗ ನನ್ನ ಹತ್ರ ಇರೋ ಕುಕ್ಕರೆಲ್ಲ ಅಲ್ಯೂಮಿನಿಯಂ ಇದೆ. ಆ್ಯಂಡ್ ಅದು ಇನ್ನೊಂದು ಅಲ್ಯೂಮಿನಿಯಮ್ಮು ಬೇಗ ಹೀಟ್ ಆಗುತ್ತೆ ಕಂಪೇರ್ ಟು, ಅಲ್ಲ ಸ್ಟೀಲ್ ಹೀಟ್ ಆಗೋದು ಬೇಗ. ಸಾರಿ, ಅಲ್ಯೂಮಿನಿಯಂ ಅಲ್ಲ, ಸ್ಟೀಲ್ ಬೇಗ ಹೀಟ್ ಆಗೋದು. ಬಟ್ ಅಷ್ಟೇ ಬೇಗ ತಳ ಹಿಡಿಯುತ್ತೆ. ನೀನು ಒಗ್ಗರಣೆಗೆ ಏನಾದರೂ ಹಾಕ್ತೀನಿ ಅಂದರೂ ತಳ ಹಿಡಿದು ಬಿಡುತ್ತೆ. ಅಲ್ಯೂಮಿನಿಯಂ ಅನ್ನಲ್ಲ. ಸೊ ಬೆಟರ್ ವಿಲ್ ಗೋ ಫಾರ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಆದರೆ ಚೀಪ್, ಒಂದು 4-5 ಐಟಮ್ ತಂದ್ಬಿಡೋಣ. ಹಂಗೆ ಮಾಡೋಣ. ಅದಕ್ಕೆ ಕಳಿಸಿದೆ ಮನುನ, ಯಾಕೆಂದರೆ ನಾನು ಹೋಗಿ ಹುಡ್ಕೊಂಡೆಲ್ಲ ಓಡಾಡೋಕ್ಕಾಗಲ್ಲ. ಅದಕ್ಕೆ ಮನುನ ಒಂದು ರೌಂಡ್ ಹೋಗಿ ಪ್ರೈಸ್ ಎಲ್ಲ ವಿಚಾರಿಸ್ಕೊಂಡು ನಮಗೆ ಬೇಕಿರೋ ಕ್ವಾಂಟಿಟಿಯಲ್ಲಿ ಇದೆಯಾ ಕುಕ್ಕರ್ ಸೈಜ್ಗಳು ಅದೆಲ್ಲ ನೋಡ್ಕೊಂಡು ಬಾ. ಆಮೇಲೆ ಎಕ್ಸ್ಚೇಂಜ್, ಹಳೆ ಕುಕ್ಕರ್ ಏನು ಮಾಡೋದು, ಅವನ್ನ ಕೊಟ್ಬಿಟ್ಟು ಹೊಸದು ತಗೊಳ್ಳೋದು ಮಾಡೋಣ ಅಂತ ಇದೆಲ್ಲ ಹುಡ್ಕೊಂಡು ಬಂದಿದ್ದಾರೆ. ಇವಾಗ ಅಂಗಡಿ ಫೈನಲೈಸ್ ಮಾಡ್ಕೊಂಡ್ರೆ ಸೀದಾ ಅದೇ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬರೋದು. ಸೊ ನನಗೆ ರಿಸ್ಕ್ ಆಗಲ್ಲ ಅವಾಗ, ಅದಕ್ಕೆ ಕಳಿಸಿದೆ. ಸರಿ, ಇದು ನನ್ನ ಚೇರ್ ಬಿಡು ನೀನು. ಸೊ ಇವತ್ತೆಲ್ಲ ಒಂಥರ ಕುಕ್ಕರ್ ಮಯ ಆಗೋಗ್ಬಿಟ್ಟಿದೆ ಮನೆ. ಕುಕ್ಕರ್ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿರೋದಕ್ಕೆ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಹಳೆ ಕುಕ್ಕರ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಎರಡೂ. ಅದಿದೆ ಆಗ್ತಾ ಪ್ರೆಷರು ಹೊಡೋಣ. ಇನ್ನೇನು ಸೀದಾ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬರೋದು ಅಷ್ಟೇ. ನೋಡ್ಕೊಂಡು ಬಂದಿರೋದ್ರಿಂದ ಆಲ್ರೆಡಿ ಒಂದು ಹಾಫ್ ಆನ್ ಅವರಲ್ಲಿ ಕೆಲಸ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೀನಿ. ಅಂಗಡಿನೂ ಹತ್ರ, ತುಂಬ ಏನು ದೂರ ಇಲ್ಲ, ಪಕ್ಕ 2 ರೋಡ್ ಆದಮೇಲೆ ಅಂಗಡಿ ಅಷ್ಟೇ. ಏನಂದರೆ ಅಲ್ಲಿ ಸೆಲೆಕ್ಷನ್ ಟೈಮ್ ಇಷ್ಟು ಡಿಪೆಂಡ್ ಆಗುತ್ತೆ. ಬೇಗ ಸೆಲೆಕ್ಟ್ ಮಾಡಿದ್ರೆ ಬೇಗ ಬರ್ತೀವಿ, ಲೇಟಾಗಿ ಸೆಲೆಕ್ಟ್ ಮಾಡಿದ್ರೆ ಲೇಟಾಗಿ ಬರ್ತೀವಿ ಅಷ್ಟೇ. ಬಟ್ಟೆ ಆದರೆ ಲೇಟ್ ಆಗುತ್ತೆ, ಕುಕ್ಕರ್ ಅಲ್ವಾ, ಆಗುತ್ತೆ ಬೇಗ.
ಸಡನ್ ಆಗಿ ಆಗೋಯ್ತು. ಇವಾಗ ನೋಡ್ತಾ ಇದ್ದೀರಾ ನೀವು ನಾವು ಇಲ್ಲಿದ್ದೀವಿ ಅಂತ. ನೋಡಿ ಇಲ್ಲಿ ಹಾಸ್ಪಿಟಲ್ ಬಂದಿದ್ದೀವಿ. ಸಾಯಂಕಾಲ ಹಿಂಗೆ ಎಲ್ಲೋ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಂಜುಗೆ ವಾಟರ್ ಬ್ರೇಕ್ ಆಯಿತು. ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರು. ಅಂದರೆ ಸೊ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ರಶ್ ಮಾಡೋದು. ಅಲ್ಲಿ ಹೋಗ್ತಿದ್ದಂಗೆ ಇಲ್ಲ BP ಆಲ್ಮೋಸ್ಟ್ 170 ಇದೆ, ಅದರಿಂದ ಏನು ರಿಡಕ್ಷನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಮಾತ್ರೆ ಕೊಟ್ಟರು ಬೇಬಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಡೆಲಿವರಿ ಮಾಡ್ಕೊಬಿಡಿ ಅಂತ ಹೇಳಿದ್ರು. ಸೊ ಅವ್ರೇನು ಮಾಡಿದ್ರು, ಅಲ್ಲಿಂದ ಬೇರೆ ಹಾಸ್ಪಿಟಲ್ ರೆಫರ್ ಮಾಡಿದ್ರು. ಸೊ ಇಲ್ಲಿಗೆ ಬಂದಿದ್ದೀವಿ. ಈ ಹಾಸ್ಪಿಟಲ್ನಲ್ಲಿ ಮಂಜುಗೆ ಡೆಲಿವರಿ ಆಯಿತು. ಆಲ್ಮೋಸ್ಟು 10:30 ಏನೋ ಆಗಿದೆ. ಬೇಬಿ ಬಾಯ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಸೊ ಇಷ್ಟೊತ್ತರೆಗೂ ರಿಕವರಿ ರೂಮ್ನಲ್ಲಿ ಇಟ್ಟಿದ್ರು ಮಂಜುನ. ಇವಾಗ ಮಂಜುನ ಕರ್ಕೊಂಡು ಬರ್ತಾ ಇದ್ದಾರೆ. ವಾರ್ಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ನೋಡ್ಬೋದು ಅಲ್ಲಿ ಮಂಜುನ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸಡನ್ನಾಗಿ ಆಗೋಯ್ತು. ಕೈ ಕಾಲು ಆಡಲಿಲ್ಲ, ಯಾವುದೇ ರೀತಿಯಾದ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಒಬ್ಬನೇ ಇದ್ದೆ, ಇನ್ನು ಹೆಲ್ಪಿಂಗ್ ಹ್ಯಾಂಡ್ ಅಂತ ಯಾರೂ ಇರಲಿಲ್ಲ. ಕೊನೆಗೆ ಫೈನಲಿ ನನ್ನ ಫ್ರೆಂಡ್ ಒಬ್ಬನ ಕರ್ಸ್ಕೊಂಡು ಸಡನ್ನಾಗಿ ನಾವು ಈ ಹಾಸ್ಪಿಟಲ್ಗೆ ಬಂದಮೇಲೆ ಇಲ್ಲಿ ಎಲ್ಲ ಪ್ರೊಸೀಜರ್ ಎಲ್ಲ ಮಾಡಿ ಮುಗಿಸೋದ್ರೊಳಗೆ ಒಬ್ಬನೇ ಓಡಾಡಬೇಕಿತ್ತಲ್ಲ. ಏನೋ ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಯಿತು. ಆಲ್ಮೋಸ್ಟು 10:30ಗೆ ಹೇಳಿದ್ನಲ್ಲ ಮೊದಲೇ, 10:30ಗೆ ಬೇಬಿ ಬಾಯ್ ಬಂದಿದೆ. ಸೊ ಖುಷಿ ಆಗ್ತಾಯಿದೆ. ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಸೊ ಸ್ವಲ್ಪ ಮೊದಲಿಗೆ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 2.5 hours ಶಿವರಿಂಗ್ ಹಂಗೆ ಇತ್ತು. ಯೂಶ್ವಲಿ ಹಾಫ್ ಆನ್ ಅವರ್ಗೆ ಸಬ್ಸೈಡ್ ಆಗೋದಂತೆ, ಬಟ್ ಮಂಜುಗೆ ಆಗಲಿಲ್ಲ. 2.5 hours 3 hours ಆಯಿತು ರಿಕವರ್ ಆಗೋಕ್ಕೆ. ಈಗ ಕರ್ಕೊಂಡ್ಬಂದು ವಾರ್ಡಿಗೆ ಶಿಫ್ಟ್ ಮಾಡ್ತಾಯಿದ್ವಿ. ಈಗ ನಾನು ವಾರ್ಡಿಗೆ ಶಿಫ್ಟ್ ಆದಮೇಲೆ ಒಂದು ಸ್ವಲ್ಪ ಮಂಜು ಹತ್ರ ಮಾತಾಡ್ಕೊಂಡು ಏನೋ ಹೇಳೋಕ್ಕೆ ಏನು ಬರ್ತಾಯಿಲ್ಲ ವರ್ಡ್ಸು. ಬಟ್ ಎನಿವೇಸ್ ಬೆಳಗ್ಗೆ ಸಿಗ್ತೀನಿ. ಇವತ್ತು ಏನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. The next morning. ನೆನ್ನೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟನೋ ಅದು ಅಲ್ಲಿಗೆ ವೀಡಿಯೋನ ಎಂಡ್ ಮಾಡಿದ್ದೆ. ಅದಾದ್ಮೇಲಿಂದ ಯಾವುದೇ ವೀಡಿಯೋ ನಾವು ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಇಲ್ಲಿ ಒಂದೇ ಅಟೆಂಡರ್ನ ಬಿಡೋದು ಹಾಸ್ಪಿಟಲ್ನಲ್ಲಿ. ಸೊ ನಾನು ಒಬ್ಬನೇ ಇರೋದ್ರಿಂದ ಎಲ್ಲನೂ ನಾನೇ ಮ್ಯಾನೇಜ್ ಮಾಡಬೇಕು. ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಮಂಜುದು, ಅಥವಾ ಡಾಕ್ಟರ್ಗಳ ಬಂದು ಏನಾದರೂ ಕೇಳೋದು, ಅಥವಾ ಮೇಲೆ ಹೋಗಿ ಬೇಬಿ ನೋಡೋದು, ಅದೆಲ್ಲನೂ ಒಬ್ಬನೇ ಮಾಡ್ತಾ ಇದ್ದೀನಲ್ಲ. ಅದರಿಂದ ಏನಾಗ್ತಾಯಿದೆ, ಯಾವುದೇ ರೀತಿಯಾದ ವೀಡಿಯೋ ಮಾಡಲಿಲ್ಲ. ಸೊ ಇನ್ಫ್ಯಾಕ್ಟ್ ನೆನ್ನೆ ಏನಾಯಿತು, ಎಲ್ಲ ಡೆಲಿವರಿ ಎಲ್ಲ ಆದಮೇಲೆ ಮಂಜುನ ಕರ್ಕೊಂಡು ರಿಕವರಿ ರೂಮ್ಗೆ ಕರ್ಕೊಂಡೋಗಿದ್ರು. ಯಾಕಂದರೆ ಅವ್ರಿಗೆ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಅದರಿಂದ ಶಿ ಹ್ಯಾಸ್ ಟು ರಿಕವರ್. ಅದೇ ಯೂಶಲಿ 1.5 hours ಆಗೋಗುತ್ತೆ. ಬಟ್ ಮಂಜು 2-3 ಆಲ್ಮೋಸ್ಟ್ 3 o'clockವರೆಗೂ ರಿಕವರಿ ರೂಮಲ್ಲೇ ಇದ್ದು, ಆಮೇಲೆ ರಿಕವರಿ ರೂಮಿಂದ ವಾರ್ಡ್ ಕರ್ಕೊಂಡ್ಬಂದು ಹಾಕಿದ್ರು. ಅದಾದ್ಮೇಲಿಂದ ಮಂಜು ಓಕೆ ಫೈನ್ ನಾರ್ಮಲ್ ಆಗಿದ್ದಾಳೆ. ಇವಾಗ ಎದ್ದು ಒಂದು ಹಾಫ್ ಆನ್ ಅವರ್ ಮಾತಾಡೋದು, ಮಲ್ಗೋದು ಹೀಗೆ ಮಾಡ್ತಾ ಇದ್ದಾರೆ. ಬಟ್ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿದೆ ಟೈಮು. ಮಧ್ಯಾಹ್ನ ಅಲ್ಲ, ಟೈಮ್ ನೋಡ್ಬೋದು ಅಲ್ಲಿ ಹತ್ರ 2:45 ಆಗ್ತಾ ಇದೆ. ಈಗ ಮಂಜು ಅವರು ಎದ್ದು ಊಟ ಮಾಡಿ ಹಿಂಗೆ ಕುಂತವ್ರೆ. ಈಗರ್ಲಿ ವೇಟಿಂಗು. ನೆನ್ನೆಯಿಂದ ಒಂದ್ಸರಿನೂ ಬೇಬಿ ಮೀಟ್ ಮಾಡಿಲ್ಲ. ಒಂದ್ಸರಿ ಮಾಡಿದೆ ಅಲ್ಲ, ಒಂದೇ ಸರಿ ಓಟಿ ಒಳಗಡೆ ಮೀಟ್ ಮಾಡಿದ್ದು. ಡೆಲಿವರಿ ಆದ ತಕ್ಷಣ ಕರ್ಕೊಂಡು ಬಂದು ತೋರಿಸ್ತಾರಲ್ಲ, ಅವಾಗ ಜಸ್ಟ್ 2 ಸೆಕೆಂಡು ಬೇಗ NICU ಕರ್ಕೊಂಡು ಹೋಗ್ಬೇಕು, ಫ್ಯಾಮಿಲಿಗೂ ತೋರಿಸ್ಬೇಕು ಅಂದ್ಕೊಂಡು ಬೇಗ ನೋಡ್ಕೊಳ್ಳಿ ಮಂಜುಳಾ ಅಂತ ಅಂದ್ರು. ಜಸ್ಟ್ ಮುಖ ನೋಡಿ ಒಂದು ಕಿಸ್ ಕೊಟ್ಟು ಕಳಿಸಿದ ಅಷ್ಟೇ ನನ್ನ ಪಾಪುಗೆ. ನಾನು ನೋಡೇ ಇಲ್ಲ, ಬರೀ ಫೋಟೋದಲ್ಲಿ ನೋಡ್ಕೊಂಡಿರೋದೆ. ಅದಕ್ಕೆ ಕಾಯ್ತಾ ಇದ್ದೀನಿ ಸಿಸ್ಟರ್ಗೆ. ಆಮೇಲೆ ಎದ್ದು ಇಲ್ಲ ಬೆಡ್ಡಿಂದ. ನನಗೆ ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಕೆತ್ತಟೇರೆಲ್ಲ ತೆಗೆದು. ಈಗ ಎದ್ದು ನಿಂತ್ಕೊಂಡಾಗ ಹೆಂಗೆ ಫೀಲಿಂಗ್ ಇರುತ್ತೋ ಏನೋ ಗೊತ್ತಿಲ್ಲ. ಅದು ಕ್ಯಾಪ್ಚರ್ ಮಾಡಿಸ್ತೀನಿ ಮನು ಹತ್ರ. ಬಟ್ ಒಂದು ಏನಂದ್ರೆ ಬೈ ಗಾಡ್ ಗ್ರೇಸು ಒಂದು ಚೂರು ನನಗೆ ಪೇಯ್ನ್ ಇಲ್ಲ. ನನಗೆ ಸರ್ಜರಿ ಆಗಿದೆ ಅನ್ನೋದೇ ನನಗೆ ಫೀಲ್ ಇಲ್ಲ. ಅಷ್ಟು ಲಿಟ್ರಲಿ 0 ಪೇಯ್ನಲ್ಲಿದ್ದೀನಿ ನಾನು. ಅದೇನು ಪೇಯ್ನ್ಲೆಸ್ ಸಿಸೇರಿಯನ್ ಥರ ಇದೆ ನನಗೆ. ಬಟ್ ಅದು ನಿಂತ್ಕೊಂಡಾಗ ನೋಡ್ಬೇಕು ಏನಾಗುತ್ತೆ ಅಂತ. ಅದೇ ಜೋಶಲ್ಲಿ ಕೂತಿದ್ದೀನಿ ನಾನು, ನನ್ನ ಮಗುನ ನೋಡಬೇಕು ಅಂತ. ಇನ್ನೊಂದ್ಸರಿ ಕಾಲಿಂಗ್ ಬೆಲ್ ಮಾಡ್ತೀನಿ. ಸಿಸ್ಟರ್ ಬಂದೇ ಇಲ್ಲ, ಅಲ್ಲೇ 15 minutes ಆಯಿತು ನಾನು ಬೆಲ್ ಮಾಡಿ. ಸೊ ಎನಿವೇಸ್ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲ ತುಂಬ ಗೆಸ್ ಮಾಡಿದ್ರಿ ಯಾವ ಜೆಂಡರು ಅಂತ. ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ರಿವೀಲ್ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದು ಕಮ್ಯುನಿಟಿ ಪೋಸ್ಟು ಈ ವಿಡಿಯೋ ಆದಮೇಲೆ ಬರುತ್ತಾ ಇಲ್ಲ ಇದಕ್ಕಿನ್ನ ಮೊದಲೇ ಬರುತ್ತಾ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇನ್ನೂ ನಮಗೆ ಮೈಂಡು ಬ್ಲ್ಯಾಂಕ್ ಆಗಿಬಿಟ್ಟೈತೆ. ಸೊ ಯಾವಾಗ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಕಮ್ಯುನಿಟಿ ಪೋಸ್ಟಲ್ಲೇ ನೋಡಿ ಯಾವ ಜೆಂಡರು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದಿ ಜನ ಏನು ಗೆಸ್ ಮಾಡಿದರೆ ಅದೇ ಜೆಂಡರ್.
ಓಕೆ, ಈಗ ನರ್ಸಿಗೆ ಇನ್ನೊಂದು ಕಾಲಿಂಗ್ ಬೆಲ್ ಒತ್ಬಿಟ್ಟು ಬಿಡ್ತೀನಿ. ಯಾಕಂದರೆ ಅವಲೇ ಓದ್ತಿದೆ 15-20 ನಿಮಿಷ ಆದರೂ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಅವ್ರು ಬಂದ ಮೇಲೆ ಅವರು ಕರ್ಕೊಂಡು ಹೋಗ್ತಾರೆ, ನಾನು ಹೋಗಲ್ಲ. ನಾನು ಒಂದು 2 ಅವರ್ ಮಲ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಅದು ಆಗೋದಿಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಮಂಜು ಫ್ಯಾಮಿಲಿ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ 4-4:30. ನನಗೆ ಆಲ್ರೆಡಿ ಇಲ್ಲಿ 3 ಗಂಟೆ ಆಗಿರೋದ್ರಿಂದ 1 ಅವರ್ ಇದೆ. ಮಲಗಿದ ತಕ್ಷಣ ನಿದ್ದೆ ಬಂದರೆ 1 ಅವರ್ ನಿದ್ದೆ, ಮಲಗಿದ ತಕ್ಷಣ ನಿದ್ದೆ ಬರಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಿದ್ದೆ ಇರೋದಂಗೆ ಲೆಕ್ಕ. That it is so easy because till now it was zero, completely painless. I had zero pain. Just hold your belly, support your belly. Okay. ಮಂಜುಗೆ ಬಂದ್ಬಿಟ್ಟು ಫಿಸಿಯೋಥೆರಪಿಸ್ಟ್, ಆಮೇಲೆ ಫಿಸಿಯೋಥೆರಪಿಸ್ಟ್ ಅಲ್ಲ ಅವರು, ಯಾಕಂದ್ರೆ ಏನು ಅವರು ಡೆಸಿಗ್ನೇಷನ್ ಗೊತ್ತಿಲ್ಲ. ಬಟ್ ಮಂಜುಗೆ ಅವರು ಯಾವ ರೀತಿ ವಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಆಮೇಲೆ ಆ ಪೇನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಅವರು ಈ ಬೆಡ್ ಮೇಲಿಂದ ಇಳಿಯೋದು ಹೆಂಗೆ, ಬೆಡ್ ಮೇಲೆ ಮಲಗೋದು ಹೆಂಗೆ, ಆಮೇಲೆ ಇಳಿದು ನಡ್ಕೊಂಡು ಹೋಗೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದನ್ನು ಕಲಿತಾ ಇದ್ದಾಳೆ. ಯಾಕಂದರೆ ಮಂಜು ಏನು ಅನ್ಕೊಂಡಿದ್ದು ಆರಾಮಾಗಿ ಹಿಂಗೆ ಎದ್ದು ಹೋಗಿ ಬೇಬಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಆದರೆ ಅವ್ರು ಬಂದು ಹೇಳಿದ್ರು ಅದೆಲ್ಲ ಅಸಾಧ್ಯದ ಮಾತು. ಫಸ್ಟು ನೀವು ಬೆಡ್ಡಿಂದ ಇಳಿದು ಮತ್ತೆ ತಿರ್ಗಾ ಬೆಡ್ ಒಳಗೆ ಹೋಗಿ ಮಲಗೋದನ್ನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಅಲ್ಲಿ ಹೋಗಿರಂತೆ. 1, 2ನೇದು ಕ್ಯಾನ್ಯುಲಾ ಹಾಕಿರೋದ್ರಿಂದ ನಿಮಗೆ NICUನಲ್ಲಿ ಅಲೋ ಮಾಡೋದಿಲ್ಲ. ಯಾಕಂದರೆ ನೀವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಅಥವಾ ಹ್ಯಾಂಡ್ ಸ್ಕ್ರಬ್ಬು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಿಮ್ಗೆ ಅದು ಕೆನ್ಯುಲಾ ಇರೋದ್ರಿಂದ ನೀವು ಹ್ಯಾಂಡ್ ಸ್ಕ್ರಬ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ಬಟ್ ಐಡಿಯಾ ಇಲ್ಲ, ಯಾಕಂದರೆ ಬೆಳಗ್ಗೆ ಬಂದಿದ್ದಂಥ ಸೀನಿಯರ್ ಡಾಕ್ಟರ್ ಹೇಳಿದರು ಹೋಗಿ ನೋಡ್ಕೊಬನ್ನಿ, ಏನು ತೊಂದರೆ ಇಲ್ಲ ಅಂತ. ನೋಡೋಣ, ಈಗ ಮಂಜು ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮಾಡಲಿ. ಎಲ್ಲ ಆದಮೇಲೆ ಬೇಕಾದರೆ ಕರ್ಕೊಂಡೋಗಿ ನಾನೇ ತೋರಿಸ್ಕೊಂಡ್ಬರ್ತೀನಿ. Later that same evening. Congratulations for the baby. It's for my baby. ಕಂಗ್ರ್ಯಾಚುಲೇಷನ್. Thank you. ಗೊತ್ತಿಲ್ಲ ಏನು ಗಿಫ್ಟ್ ಅಂತ. ಈ ಕೇಕು ನನ್ನ ಮಗನೇ ಇಲ್ವಲ್ಲ, ಹೆಂಗ್ ಕೇಕ್ ಕಟ್ ಮಾಡಲಿ ಈಗ ಅಂತ ಅಲ್ವಾ? ಇದೇನು ಇದು ಬಿಚ್ಚಪ್ಪ ಪಪ್ಪು, ಇದು ಹೆಂಗ್ ಹೋಗುತ್ತೆ ಅಂತ ಕೇಕ್ ಕೊಟ್ಟವ್ರ? ಏ ಸ್ವೀಟ್ ಕೇಕ್ ಕೊಟ್ಟಿದ್ದೀರಾ? ಏನದು? ಟಿಶ್ಯೂ ವೆಪ್ಪು, ಇದು ವೆಟ್ ವೈಪ್ಸ್. ಇದು ಏನಪ್ಪ ನೀನು ಕಾಮಿಡಿ ಪೀಸ್ ಆಗೋದೆ? ನಾನು ಇದು ನೋಡಿ ಆಫರ್ ರ್ಯಾಬಿಟ್ ಅಂತ ನೋಡಿ ತುಂಬಾ ಚೆನ್ನಾಗಿದೆ. ಇದು ಪಕ್ಕ ಕೇಕ್, ಇದು ಕೇಕ್, ಇದು ಕೇಕು ನಾನು ಟೇಸ್ಟ್ ಮಾಡಿಲ್ಲ ಅಂದಂಗೆ. ಪಾಪುಗೋಸ್ಕರ ಕೊಟ್ಟಿರೋದು. ಪಾಪುಗೋಸ್ಕರ ಕೊಟ್ಟಿರೋದಕ್ಕೆ ನೀನು ಪಾಪುಗೋಸ್ಕರ ತಿನ್ನಂಗಿಲ್ಲ ಅಂತ ಟೇಸ್ಟ್ ಮಾಡಂಗಿಲ್ಲ. ತೆಗೆದ್ರೆ ಅಪ್ಪನ ಬಡಿತೀನಿ ನಾನು ಆಮೇಲೆ ಆಟ ಮಾಡಿದ್ರೆ. ಅವ್ರನ್ನ ಎಣ್ಣೆ ಕೊಡ್ಲಿಲ್ಲ, ಇವತ್ತಲ್ಲೇ ಕುಡ್ಸಿರೋದು ನೀವು ಬಂದಿದ್ದೀರ. ಹ್ಯಾಪಿ ಬರ್ಡೇ ಟು ಯು ಅಂತ ಪಾಪುಗೆ ಹೇಳಿ ಬಂದಿರಿ, ಆವಾಗಲೇ ಕೊಟ್ಟಿದ್ದಿದ್ರೆ ಅಲ್ವಾ? ನೀನು ಹೋಗಮ್ಮ. ಹಂಗೋ ಹಿಂಗೋ ಮಂಜುಗೆ ಕೇಕ್ ಸಿಕ್ತು, ಆದ್ರೆ ಮಂಜು ತಿನ್ನಂಗಿಲ್ಲ. ಹೆಂಗಾಗೋಗಿದ್ದಾರೆ, ಹೆಸರು ನಂದು, ಮಜಾ ಇವ್ರದ್ದು. ವಾವ್, ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ಸ್. ಸಾಕಾಗಿದೆ, ಬ್ಯೂಟಿಫುಲ್ ಮಂಜು. ವಾವ್, ಕಂಗ್ರಾಟ್ಸ್. ಕಟ್ ಮಾಡ್ರಿ ಇಬ್ರು ಕುಡಿ ಲಾ ಹೆಮನಿಂದ ಕೇಕ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಮುಂದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಮನು ತಿನ್ಸಂಗಿಲ್ಲ ಅವಳಿಗೆ, ನಾನು ತಿನ್ಸಿದ್ರೆ ಅಷ್ಟೇ ಕೋಪ ಮಾಡ್ತೀನಿ. ಆಮೇಲೆ ಅವಳಿಗೆ ಕೊಡ್ಬೇಡಿ ಒಂಚೂರನ್ನು. ಇಲ್ಲ ಇಲ್ಲ ಇಲ್ಲ, ಒಂಚೂರು ಬೇಡ ಬೇಡ, ಕೊಡ್ಬೇಡಿ ಸುಮ್ಮನೆ ನೋಡ್ಕೊಳ್ಳಿ. ಬೇಡ ಬೇಡ ಅಂದೆ. ಅಯ್ಯೋ ನಿಮಗೆ ಈಗ ಇಂಥದ್ದು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ನೆಕ್ಸ್ಟ್ ಸೇಮ್ ಡೇ ಅವ್ರ ಅತ್ತೆ ಮಾವನ ಆ್ಯನಿವರ್ಸರಿ ಇತ್ತು. ಈಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅವ್ರು ಕಟ್ಟೆ ಮಾಡ್ತಾವ್ರೆ, ತಡ್ಕೊಳಕೈತಾ ಇಲ್ಲ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್, ವಿಶ್ ಯು ಹ್ಯಾಪಿ 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 ಆ್ಯನಿವರ್ಸರಿ. ನನ್ನ ಮಗ ಏನು ಟಾರ್ಚರ್ ಕೊಡ್ತಾನೆ ಇವನು. ಇವಾಗ ಹಾಂ ತಿನ್ಸ್ರಿ.
ಬರ್ಲಿ ಬರ್ಲಿ. ಅದರಲ್ಲೇ ಶೇರಿಂಗ್ ಅಷ್ಟೇ, ನಿಮಗೆ ಮತ್ತೆ ಕೊಡಲ್ಲ. ಆಗೋಯ್ತು ಅಲ್ವಾ? ಕ್ಯಾರಮೆಲ್ಲು ತಿನ್ನಿ ಲಿಚ್ಚಿನದು. ಚೆನ್ನಾಗಿತ್ತು. ತಿನ್ನಾಗಿಲ್ಲ ಅದಕ್ಕೆ ನಾನು ನೀನು ಇಬ್ಬರೇ ಇರಬೇಕು ಅಲ್ವಾ? ನಾನು ತಿನ್ನೋದೆಲ್ಲ ತಿನ್ನಿಸ್ತೀಯ ನೀನು. ಅಲ್ಲ, ಗುಡ್ ಬೈ ಥರ. ನಾವು ಧಾರಾಳ ಮನ್ಸಿದವರು. 3 days later. ಫೈನಲ್ ಆಗಿ ಬಿಲ್ ಬಂದಿದೆ. ಬಿಲ್ ತಗೊಂಡು ಹೋಗ್ತಾ ಇದ್ದೀವಿ ಪೇಮೆಂಟ್ ಮಾಡೋದಕ್ಕೆ. ಆ್ಯಕ್ಚುಲಿ ಬಂದಾಗಿದ್ದವರು ನಾವು ಯಾವುದೇ ರೀತಿಯಾದ ವೀಡಿಯೋ ಮಾಡಿಲ್ಲ, ಯಾಕಂದರೆ ಒಂದಲ್ಲ ಏನೋ ಒಂದು ಟೆನ್ಷನ್ ಇರೋದು ಅಲ್ವಾ? ಟೆನ್ಷನ್ ಎಲ್ಲ ಆಲ್ ಆಫ್ ಎ ಸಡನ್ ಆಗೋಗ್ಬಿಡ್ತಲ್ಲ. ವಿ ವರ್ ನಾಟ್ ಪ್ರಿಪೇರ್ಡ್. ಎಲ್ಲ ಟಕ 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 ಅಂತ ಇತ್ತಲ್ಲ, ಒಂಥರ ನನಗೆ ಗೊತ್ತಿಲ್ಲ ಬಿಡಿ, ನನ್ನ ಪ್ರಪಂಚನೇ ಬೇರೆ ಆಗೋಗ್ಬಿಟ್ಟಿತ್ತು. ಇವರು ಫುಲ್ ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು. ಒಬ್ಬನೇ ಓಡಾಡ್ತಾ ಇದ್ದಲ್ಲ, ಸೊ ಆಬ್ವಿಯಸ್ಲಿ ಬ್ಲ್ಯಾಂಕ್ ಆಗೋಗಿತ್ತು. ಮೈಂಡು ಏನು ಮಾಡ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲ ಕರೆಕ್ಟಾಗಿ ಆಯಿತು, ಪ್ರಾಪರ್ ಆಗಾಯಿತು. ವಿ ಆರ್ ವೆರಿ ಹ್ಯಾಪಿ. ಇಬ್ಬರು ಒಂದು ಹಾಸ್ಪಿಟಲ್ ಖಾಲಿ ಹೊಡಿತಾ ಇದೆ. ನಾವಿಬ್ಬರು ಮತ್ತೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಲ್ಲಿಂಗ್ ಕೌಂಟ್ರ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಯಾವ್ದ ಇದು ಬಿಲ್ಡಿಂಗ್ ಕೌಂಟ್ರ್ ಅಲ್ಲೈತಲ್ಲ IP ಬಿಲ್ಡಿಂಗ್. ಫೈನಲಿ ಸಿಕ್ತು, ಅಲ್ಲಿದೆ IP ಬಿಲ್ಡಿಂಗ್ ಅಂತ. ಓಕೆ, ಹಾಸ್ಪಿಟಲ್ ಬಿಲ್ ಪೇಮೆಂಟ್ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಇವಾಗ ಮಂಜುದು ಮಾರ್ನಿಂಗ್ ಇವತ್ತು ಆ್ಯಕ್ಚುಲಿ ಡಿಸ್ಚಾರ್ಜ್ ಇದೆ ಅನ್ನೋದು ನಮಗೆ ಪ್ಲ್ಯಾನ್ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ. ಸೊ ಆಲ್ ಆಫ್ ಎ ಸಡನ್ ಹೇಳಿದ್ರು. ನಾನೇನು ಮಾಡಿದೆ, ಇನ್ನೂ ಒಂದು 2-3 ದಿನ ಆಗುತ್ತೆ ಅಂದ್ಬಿಟ್ಟು ಬಟ್ಟೆನೆಲ್ಲ ತೊಗೊಂಡು ಮನೆಗೆ ವಾಶ್ ಕೊಡೋಕ್ಕೆ ಹೋದೆ. ಈಗ ಮಂಜು ಹತ್ರ ಒಂದು ಬಟ್ಟೆ ಇಲ್ಲ, ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೊಂಡು ಇಲ್ಲಿಂದನೇ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಯಾಕಂದರೆ ಮನೆಗೆ ಹೋಗಿ ಬಟ್ಟೆ ತೊಗೊಂಡು ವಾಪಸ್ ಬಂದು ಮಕ್ಕಳಿಗೆ ಕರ್ಕೊಂಡು ಹೋಗಿದ್ರೆ ಒಂದು ಆಲ್ಮೋಸ್ಟು 2 hours ಆದರೂ ಬೇಕು. ಈಗ ಆಲ್ಮೋಸ್ಟ್ ಟೈಮ್ 9 o'clock. ಸೊ ವಯಬಲ್ ಆಪ್ಷನ್ ಏನು ಅಂದರೆ ಅಂಗಡಿಗೆ ಬಂದು ಬಟ್ಟೆ ತೊಗೊಂಡು ಬಟ್ಟೆ ಹಾಕ್ಸ್ಕೊಂಡು ಮಂಜು ಕರ್ಕೊಂಡು ಹೋಗಬೇಕು. ಬಿಲ್ ಪೇಮೆಂಟಲ್ಲಿ ಆಗೋಯ್ತು, ಆಲ್ಮೋಸ್ಟ್ ಇನ್ನೇನೂ ಇಲ್ಲ. ಬೇಬಿದೊಂದೇ ಇರೋದು. ಬೇಬಿ ಇನ್ನೂ 3-4 days ಇಲ್ಲೇ ಇರ್ತಾರೆ ICUನಲ್ಲಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.